ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ವಾಟರ್ ಥೆರಪಿ ಅಥವಾ ಹೈಡ್ರೋಥೆರಪಿ ಇದರ ಬಗ್ಗೆ ನಾನು ವಿಚಾರಗಳನ್ನು ನಿಮಗೆ ತಿಳಿಸಬೇಕು ಅಂತ ಪ್ರಯತ್ನ ಮಾಡಿದ್ದೆ. ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋನಲ್ಲಿ ನಾನು ನಿಮಗೆ ಅದನ್ನು ಮುಗಿಸ್ಕೊಡ್ತೀನಿ. ಈ ಏನು ನಾವು ನೀರು 1.5 ಲೀಟರ್ ನೀರನ್ನ ರಾತ್ರಿ ಮಲಗುವುದರ ಮೊದಲು ಚೆನ್ನಾಗಿ ಕುದಿಸಿ ಕಾಯಿಸಿ ತಾಮ್ರದ ಪಾತ್ರೆ ಒಳಗಡೆ ಹಾಕಿ ಅದನ್ನು ಮುಚ್ಚಿಟ್ಬಿಡಿ. ಇದು ನಂಬರ್ 1. ನಂಬರ್ 2, ಬೆಳಗ್ಗೆ ಎದ್ದೇಳ್ತೀರಲ್ವಾ, ನಿಮ್ಮ ಮನೆಯಲ್ಲಿ ಅಕ್ವಾಗಾರ್ಡ್ ಇತ್ತು ಅಂತಂದ್ರೆ ಅಥವಾ ವಾಟರ್ ಫಿಲ್ಟರ್ಗಳಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ 1.5 ಲೀಟರ್ ನೀರನ್ನು ಹಿಡಿದು ಕುಡಿಬಹುದು. ಇಲ್ಲ ಗುರುಗಳೇ, ಇದೆಲ್ಲ ಯಾವುದು ನಮಗೆ ಇಲ್ಲ, ನಾನು ಈ ಮಿನರಲ್ ಫಿಲ್ಟರ್ ವಾಟರ್ ಬರುತ್ತೆ ನೋಡಿ, ಈ ಪ್ಯಾಕ್ಡ್ ವಾಟರ್ ಮಿನರಲ್ ವಾಟರ್ ಅಂತಾರಲ್ಲ, ಅಕ್ವಾಗಾರ್ಡ್ ಏನೇನೋ ಬರುತ್ತೆ, ಅದು 1.5 ಲೀಟರ್ ನೀವು ಸೇವನೆ ಮಾಡಬಹುದು. ನೀವು ನನ್ನ ಪ್ರಶ್ನೆ ಕೇಳೋದ್ರ ಮೊದಲೇನೆ ನಾನೇ ನಿಮಗೆ ಹೇಳ್ತಾ ಇದ್ದೀನಿ, ಗುರುಗಳೇ ನಿಂಬೆಹಣ್ಣು ಹಾಕ್ಬೋದಾ, ಜೇನುತುಪ್ಪ ಹಾಕ್ಬೋದಾ? ಅದೇ ಬೇರೆ, ಅದನ್ನ ಇದಕ್ಕೆ ಸೇರಿಸಬೇಡಿ. ಇದು ವಾಟರ್ ಥೆರಪಿ, ಇದು ಹೈಡ್ರೋಥೆರಪಿ, ಪೂರ್ಣವಾಗಿ ಖಾಲಿ ನೀರನ್ನ ಕುಡಿಯುವ ಒಂದು ವಿಧಾನ. ನಿಮ್ಮ ದೇಹದಲ್ಲಿರುವ ರಕ್ತಗಳು ಬರೀ ನೀರಿನಿಂದ ಮಾತ್ರ ಡೈಲ್ಯೂಟ್ ಪಡುತ್ತೆ, ಬೇರೆ ಯಾವುದೋ ಅಡ್ಡದಿಡ್ಡಿ ಒಳಗಡೆ ಹೋಗೋದಿಲ್ಲ. ಈ ನೀರನ್ನ ಸೇವನೆ ಮಾಡಬೇಕು ಅಂತಂದ್ರೆ 1 ಗಂಟೆ ಕಾಲಗಳು ನೋಡಿ. ಈಗ ನೀವು ಹಾಸಿಗೆಯಲ್ಲಿ ಮಲಗಿದ್ದು ಎದ್ದಿಡ್ತೀರಾ, ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದು ನಂಬರ್ 1 and 2 ಹಲ್ಲು ಜೋತ್ ಏನು ಮಾಡಬೇಡಿ. ಹಾಸಿಗೆಯಿಂದ ಎದ್ದಿದ ತಕ್ಷಣ ತಾಮ್ರ ಪಾತ್ರೆಯಲ್ಲಿ ಏನ್ ನೀರು ತುಂಬಿಟ್ಟಿದ್ದೀರಾ ಗಡಗಡ 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 ಕುಡಿದ್ಬಿಡಿ. ಗುರುಗಳೇ, ನೀವು ಬಾಯಲ್ಲಿ ಗಡಗಡ ಗಡಗಡ ಗಡ ಅಂತೀರಾ, ನಮ್ಮ ಕೈಯಲ್ಲಿ ಒಟ್ಟಿ ಕುಡಿಯಕ್ಕಾಗಲ್ಲ, ಸಾಧ್ಯವಿಲ್ಲ ಗುರುಗಳೇ. ಒಂದ್ ಕೆಲಸ ಮಾಡಿ, ಅರ್ಧ ನೀರನ್ನ ಹೇಗಾದ್ರೂ ಕಷ್ಟ ಮಾಡಿ ಕುಡಿದು 1 ರಿಂದ 2 ನಿಮಿಷ ಕಾಲಗಳ ಗ್ಯಾಪ್ ಕೊಟ್ಟು ಉಳಿದಿದ್ದ ಅರ್ಧನ ಕುಡಿದ್ಬಿಡಿ. ಇದು ನಿಮಗೆ 1 ದಿನ 2 ದಿನ 3 ದಿನ ಕಷ್ಟ ಆಗ್ಬೋದು ಕುಡಿಯೋದು, ಆಮೇಲೆ ಇದು ಅಭ್ಯಾಸ ಆಗೋಗುತ್ತೆ. ನಿಮ್ಮ ಸಬ್ಕಾನ್ಶಿಯಸ್ ಬ್ರೈನ್ ನೀವು ಏನ್ ಕೊಡ್ತೀರಾ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದರ ಪ್ರಕಾರ ನಿಮ್ ಕೈಲಿ ಕೆಲಸನ ಮಾಡಿಸುತ್ತೆ. ನೀವು ಬೇಡ ಅಂದ್ರೂ ಆ 1 ಲೀಟರ್ ನೀರನ್ನ ಕುಡಿ ಅನ್ನತ್ತೆ ದಿನ, ಅಷ್ಟು ಅಭ್ಯಾಸ ಮಾಡ್ಕೊಳುತ್ತೆ ತಲೆ. ನೀವು ಮಾಡ್ಕೊಳ್ಳಲ್ಲ, ನಿಮ್ಮ ಬ್ರೈನ್ ರೆಕಾರ್ಡ್ ಮಾಡ್ಕೊಂಡು ಮಾಡಿಸುತ್ತೆ. 1 ಗಂಟೆ ಕಾಲ ನೀರು ಕುಡಿಯೋದ್ರ ಮೊದಲು ಏನು ಸೇವನೆ ಮಾಡಿರಬಾರ್ದು, ಗಟ್ಟಿ ಪದಾರ್ಥ, ನೀರಿನ ಆಹಾರ. ಹಾಗೆ ನೀರು ತಗೊಂಡಿದ ನಂತರ 1 ಗಂಟೆ ಕಾಲಗಳು ಏನು ಸೇವನೆ ಮಾಡಬಾರ್ದು. 1 ಗಂಟೆ ಕಾಲ ನೀರು ತಗೊಂಡು ಆದ ಮೇಲೆ ನೀವು ಏನು ಮಾಮೂಲಿ ತಗೋತೀರಾ ಅದನ್ನ ಧೈರ್ಯವಾಗಿ ಏನು ಬೇಕಾದ್ರೂ ತಗೋಬಹುದು, ಏನು ತೊಂದರೆ ಇಲ್ಲ. ಇದು ನೀರು ತಗೊಳ್ಳುವ ವಿಧಾನ. ಇದು ನೀವು ತಗೊಂಡು 1 ಗಂಟೆ ಕಾಲದಲ್ಲಿ ಒಂದು 3 ಸತಿ 4 ಸತಿ ಮೂತ್ರ ವಿಸರ್ಜನೆ ಆಗ್ಬೋದು. ಹೆದರ್ಕೋಬೇಡಿ, ಏನು ಆಗೋದಿಲ್ಲ. ನಿಮ್ಮ ದೇಹದಲ್ಲಿ, ನಿಮ್ಮ ರಕ್ತದಲ್ಲಿ ನೀರು ಕಂಟಿನ್ಯೂಸ್ ಆಗಿ 2-3 ಗಂಟೆ ಕಾಲಗಳು ಖಂಡಿತವಾಗ್ಲೂ ಇರಬೇಕು. ಇದು ಒಂದು 2-3 ದಿವಸ ಅಥವಾ ಮ್ಯಾಕ್ಸಿಮಮ್ 1 ವಾರದಲ್ಲಿ ಈ 1 ಗಂಟೆ ಕಾಲಕ್ಕೆ 3 ಸತಿ 4 ಸತಿ ಯೂರಿನ್ ಪಾಸ್ ಮಾಡೋದು ಸ್ಟಾಪ್ ಆಗಿ, ಮಾಮೂಲಿ ನೀವು ಯೂರಿನೇಷನ್ ಏನು ಹೋಗ್ತಾ ಇದ್ರಿ 3 hours 4 hours ಒನ್ಸ್ ಆ ತರ ಆಗೋಗುತ್ತೆ. ಸಬ್ಕಾನ್ಶಿಯಸ್ ಬ್ರೈನ್ ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ. ದೇಹದಲ್ಲಿ ನೀರು ಯಾವಾಗ್ಲೂ 1.5 ಲೀಟರ್ ನೀರು ಇರೋ ಹಾಗೆ ಇದ್ರೆ ಮಾತ್ರ ದೇಹದಲ್ಲಿರುವ ಕೆಟ್ಟ ಪದಾರ್ಥಗಳನ್ನ ಅದು ಕರಗಿಸಿ ಡೈಲ್ಯೂಟ್ ಮಾಡಿ ನಿಮ್ಮ ಕಿಡ್ನಿ ತಗೊಂಡೋಗಿ ಕೊಟ್ಟು ಕಿಡ್ನಿಗೆ ಕಡಿಮೆ ಕೆಲಸ ಮಾಡಿಸಿ ಕೆಟ್ಟದನ್ನ ಬೇಗ ತೆಗ್ಸಕ್ಕಾಗತ್ತೆ. ಇದು ಅಭ್ಯಾಸ ಆಗೋಗುತ್ತೆ, ಹೆದರ್ಕೋಬೇಡಿ, ಏನು ಆಗೋದಿಲ್ಲ. ಓಕೆ, ಇದರಿಂದ ಏನೇನು ಉಪಯೋಗ, ನಮಗೆ ಏನೇನು ಕಾಯಿಲೆಗಳು ಬರದೇ ಇರೋ ಹಾಗೆ ನಾವು ಕಾಪಾಡ್ಕೋಬಹುದು ನಮ್ಮನ್ನ. ಹಾಗೆ ಅಂತಂದ್ರೆ ಫಸ್ಟ್ ತಲೆನೋವು, ಈ ಒಂಟಿ ತಲೆನೋವು, ಪದೇ ತಲೆನೋವು ಬರುತ್ತೆ ಹಂಗೆ ಅಂತಾರೆ ನೋಡಿ, ಈ ಮೈಗ್ರೇನ್ ಹೆಡ್ಏಕ್ ಅದು ಸರಿಯಾಗೋಗುತ್ತೆ. ENT, ಕಣ್ಣು ಮೂಗು ಬಾಯಿ ಗಂಟ್ಲು ಇದಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಿದ್ರೆ ಸರಿಯಾಗೋಗುತ್ತೆ. ಆಸ್ತಮಾ ಸರಿಯಾಗೋಗುತ್ತೆ. BP ಸರಿಯಾಗೋಗುತ್ತೆ. ಹೊಟ್ಟೆ ಕಾಯಿಲೆಗಳು, ಹಂಗೆ ಅಂತಂದ್ರೆ ಹೊಟ್ಟೆ ಕಾಯಿಲೆ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರಿಯಾಗೋಗುತ್ತೆ. ಅಥವಾ ಅಜೀರ್ಣ ಸರಿಯಾಗೋಗುತ್ತೆ. ಕಾನ್ಸ್ಟಿಪೇಷನ್ ಸರಿಯಾಗೋಗುತ್ತೆ. ಹಂಗಂದ್ರೆ ಮಲ ವಿಸರ್ಜನೆ ಮಾಡೋದು ಆಗೋದಿಲ್ಲ, 3 ದಿವಸಕ್ಕೊಂದ್ಸತಿ 4 ದಿವಸಕ್ಕೊಂದ್ಸತಿ ಎಲ್ಲ ಕೆಲವರು ಮಾಡ್ತಾರೆ ಮಲ ವಿಸರ್ಜನೆ. ಅದು ಮಾಮೂಲಿ ನಾರ್ಮಲ್ ಮನುಷ್ಯರು ಹೇಗಿರ್ತಾರೆ ಹಾಗೆ ಮಾಮೂಲಿ ಆಗಕ್ಕೆ ಶುರು ಆಗುತ್ತೆ ಈ ವಾಟರ್ ಥೆರಪಿನ ಪ್ರಾಕ್ಟೀಸ್ ಮಾಡಿದ್ರೆ. ಮತ್ತೆ ಕೆಲವರಿಗೆ ನೀವೇನೇ ತಗೊಳ್ಳಿ ಅದು ಒಂಥರ ಲೂಸ್ ಆಗಿ ಹೋಗುತ್ತೆ ಮೋಷನ್, ಅದು ನಾರ್ಮಲ್ ಆಗಿ ಹೋಗುತ್ತೆ. ಈ ತಗೊಂಡ್ರೆ ನೋಡಿ, ನೀರು ತಗೊಂಡ್ರೆ ಲೂಸ್ ಮೋಷನ್ ಸರಿಯಾಗತ್ತೆ ಅಂದ್ರೆ ಎಷ್ಟು ಆಶ್ಚರ್ಯ ನೋಡಿ, ಎಷ್ಟು ಪವರ್ ನೋಡಿ ನೀರಿಗೆ. ಇದೆಲ್ಲ ಪ್ರೂವ್ ಆಗಿದೆ, ಏನು ತಮಾಷೆಗೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇದೆಲ್ಲ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದ ಹಿಂದೆ ಯೋಗಿಗಳು ಪ್ರಾಕ್ಟೀಸ್ ಮಾಡಿ ಕೊಟ್ಟಿರೋ ವಿಧಾನವನ್ನ
ಫಾರಿನ್ ಅಲ್ಲಿ ತಗೊಂಡು ಇದೆಲ್ಲ ಪ್ಯಾಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪದಾರ್ಥ ನಾವು ಕಂಡಿಡುವ ಪದಾರ್ಥಕ್ಕೆ ಅವರು ಪ್ಯಾಟರ್ನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡಿ ನಮ್ಮನೆಯವರ. ಹೋಲಿ ಬಿಡಿ, ಅಲ್ಲಿ ಸರ್ಟಿಫೈ ಆಗಿ ಇದರಿಂದ ಇಂಥ ಕಾಯಿಗಳು ಹೋಗುತ್ತೆ ಅಂತ ನಮಗೆ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಇವಾಗ್ಲಾರು ಅವ್ರು ಪ್ರಾಕ್ಟೀಸ್ ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ನಮ್ದನ್ನ ಅವ್ರು ತಗೊಂಡು ಪ್ರಾಕ್ಟೀಸ್ ಮಾಡಿ ಉತ್ತಮ ರೀತಿಯಲ್ಲಿ ಅವರು ಬೆನಿಫಿಟ್ಗಳನ್ನು ತಗೋತಾ ಇದ್ದಾರೆ. ನಾವು ಅಭ್ಯಾಸ ಮಾಡ್ಕೊಂಡಿದ್ದನ್ನೆಲ್ಲ ಬಿಟ್ಬಿಟ್ಟಿದೀವಿ. ಇನ್ನು ಸುಮಾರು ವಿಚಾರಗಳಿದೆ, ನಾನು ಒಂದೊಂದೇ ವಿಡಿಯೋ ಕೊಡ್ತೀನಿ ನಿಮಗೆ. ಓಕೆ, ಮತ್ತೆ ಡಯಾಬಿಟಿಸ್. ಏನ್ ಗುರುಗಳೇ ಡಯಾಬಿಟಿಸ್ BP ಬಂದ್ಬಿಟ್ರೆ ಹೋಗೋದಿಲ್ಲ ಅಂತೀರಾ? ಖಂಡಿತವಾಗ್ಲು 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 ನಿಮ್ಮ ಅದು ಏನಂತಂದ್ರೆ ಈ ಡಯಾಬಿಟಿಸ್ ಅಲ್ಲಿ ಕೆಲವರಿಗೆ ನೀವು ಏನೇ ಪಿಲ್ಸ್ ತಗೊಂಡ್ರು, ಏನೇ ಇನ್ಸುಲಿನ್ ಹಾಕೊಂಡ್ರು, ಆಹಾರ ಎಷ್ಟೇ ಕಡಿಮೆ ತಗೊಂಡ್ರು, ಲಿಮಿಟ್ ಆಗಿ ತಗೊಂಡ್ರು ಶುಗರ್ ತುಂಬಾ ಜಾಸ್ತಿ ಆಗೋಗುತ್ತೆ. ಇದೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಡಯಾಬಿಟಿಕ್ ಬಂದ ಮೇಲೆ ಹೋಗೋದಿಲ್ಲ, ಆದರೆ ಇದನ್ನ ಕಂಟ್ರೋಲ್ ಅಲ್ಲಿ ನಾರ್ಮಲ್ ಆಗಿ ಇಟ್ಕೊಳತ್ತೆ. BPನೂ ಅಷ್ಟೇನೆ, ಬಂದ್ಬಿಟ್ರೆ ಹೋಗೋದಿಲ್ಲ, ಆದ್ರೆ ನಾರ್ಮಲ್ ಆಗಿ ಇಟ್ಕೊಳುತ್ತೆ. ನೀವು ಎಕ್ಸೆಪ್ಟ್ ಆದ್ರೆ, ಕೋಪ ಮಾಡ್ಕೊಂಡ್ರೆ, ಇದೆಲ್ಲ ಬಂದ್ರೆ BP ಜಾಸ್ತಿ ಆಗುತ್ತೆ ನೋಡಿ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಈ ವಾಟರ್ ಥೆರಪಿ. ಮತ್ತೆ ಒಬೆಸಿಟಿ ಹೆಂಗಂತಂದ್ರೆ ದಪ್ಪ ಇರ್ತಾರೆ ನೋಡಿ, ತಿನ್ನೋದಿಲ್ಲ ಮಾಡೋದಿಲ್ಲ, ದಪ್ಪ ಬುರ್ರ ತುಪ್ತಾ ಇರ್ತಾರೆ, ಅದು ನಾರ್ಮಲ್ಗೆ ಬಂದ್ಬಿಡುತ್ತೆ. ಸಣ್ಣಕ್ಕಿರೋರು ದಪ್ಪ ಆಗ್ತಾರೆ. ಏನು ಗುರುಗಳೇ ಇದು ಆಶ್ಚರ್ಯವಾಗಿದೆ, ನೀವು ತಗೊಂಡು ನೋಡಿ, ನಾನೇನು ಸುಳ್ಳು ಹೇಳ್ತಿಲ್ಲ, ಇದೆಲ್ಲ ಪ್ರೂವನ್ ರೆಕಾರ್ಡ್ಸ್. ಇದು ನಾನು ಸುಮ್ಮನೆ ಬಾಯಲ್ಲಿ ಏನೋ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಮಾತ್ರ ತಿಳ್ಕೊಂಡು, ಎಲ್ಲ ಪ್ರೂವ್ ಆಗಿದೆ. ಆರ್ಥ್ರಿಟಿಸ್, ಮೂಳೆಗೆ ಸಂಬಂಧಪಟ್ಟದ್ದು ಕಾಯಿಲೆಗಳು. ಈ ಜಾಯಿಂಟ್ಗಳೆಲ್ಲ ನೋವಾಗುತ್ತೆ, ಈ ಮೂಳೆ ಜಾಯಿಂಟ್ಗಳೆಲ್ಲ ನೋವು ಸರಿಯಾಗಿ ಹೋಗುತ್ತೆ. ಮತ್ತೆ ನರದ ದೌರ್ಬಲ್ಯ ಅದು ಸರಿಯಾಗುತ್ತೆ. ಮತ್ತೆ ಈ ಹೆಂಗಸರಿಗೆ ತಿಂಗಳಿಗೆ ಒಂದ್ಸತಿ 3 ದಿನ 4 ದಿನ ಒದ್ದಾಡ್ತಾರೆ ನೋಡಿ, ಆ ಒದ್ದಾಟ ಪರದಾಟ ಎಲ್ಲ ಸರಿಯಾಗಿ ಹೋಗುತ್ತೆ. ಈ ಮೆನ್ಸುರೇಷನ್ ಅಂತ ಏನ್ ಹೇಳ್ತೀವಿ, ಅದು 15 ದಿವಸಕ್ಕೊಂದ್ಸತಿ, 10 ದಿವಸಕ್ಕೊಂದ್ಸತಿ, 2 ತಿಂಗಳಿಗೆ ಒಂದ್ಸತಿ ಹಿಂಗೆಲ್ಲ ಆಗುತ್ತೆ. ಅದೆಲ್ಲ ನಾರ್ಮಲ್ಗೆ ಬಂದ್ಬಿಡುತ್ತೆ. ಮತ್ತೆ ಈ ಮೆನ್ಸುರೇಷನ್ ಪೀರಿಯಡ್ ಅಲ್ಲಿ ಹೊಟ್ಟೆ ನೋವು, ತಲೆನೋವು, ಕಾಲು ನೋವು, ಮಂಡಿ ನೋವು, ಈ ತರ ವಿಚಿತ್ರ ನೋವುಗಳಿಂದ ನರಳುತ್ತಾರೆ ಹೆಂಗಸರು, ಅದೆಲ್ಲ ನಾರ್ಮಲ್ ಆಗಿ ಹೋಗುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಸರಿಯಾಗುತ್ತೆ. ಆಸ್ತಮಾ ನಾ ಹೇಳ್ದಂಗೆ ಸರಿಯಾಗಿ ಹೋಗುತ್ತೆ ನೋಡಿ. ಈ ಹೈಪರ್ ಟೆನ್ಷನ್ BP ಅಂತ ಅನ್ನೋದು 1 ತಿಂಗಳು ನೀವು ಸೇವನೆ ಮಾಡಿದ 1 ತಿಂಗಳೊಳಗಡೆ ಇದು ನಾರ್ಮಲಿ ಬರೋದಕ್ಕೆ ಆಗತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ಡಯಾಬಿಟಿಸ್ 15 ದಿವಸದಲ್ಲಿ ಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ENT 1 ತಿಂಗಳಲ್ಲಿ, ಮೂಗು ಕಿವಿ ಬಾಯಿ ಇದೆಲ್ಲ 1 ತಿಂಗಳಲ್ಲಿ ಪರಿಪೂರ್ಣವಾಗಿ ಗುಣ ಆಗೋಗುತ್ತೆ. TB ಕಾಯಿಲೆ 90 ದಿವಸದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಕಾಯಿಲೆದು ಕೆಟ್ಟದ್ದು ಕಡಿಮೆ ಆಗ್ತಾ ಬರುತ್ತೆ. ಕಾನ್ಸ್ಟಿಪೇಷನ್ 1 ಅಲ್ಲ 2 ದಿವಸದಲ್ಲಿ ಸರಿಯಾಗಿ ಹೋಗುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ 1 ವಾರದಲ್ಲಿ ಸರಿಯಾಗುತ್ತೆ. ಸೊ ನೋಡಿ ಎಷ್ಟು ಬೆನಿಫಿಟ್ ಇದೆ ನೋಡಿ. ಈ ನೀರನ್ನ ನೀವು ಸೇವನೆ ಮಾಡಿದ ನಂತರ ಆ 45 ನಿಮಿಷ ಕಾಲಗಳು ಅಥವಾ 1 ಗಂಟೆ ನಾನು ಏನ್ ಹೇಳಿದೆ, ಒಂದು 15 ನಿಮಿಷ ಕೈ ಕಾಲನ್ನ ಅಲ್ಲಾಡಿಸ್ಬೇಕು. ಎಕ್ಸಸೈಸ್ ಮಾಡೋದು, ತಿರುಗೋದು, ತಲೆ ಬಗ್ಸೋದು, ಸಣ್ಣ ಪುಟ್ಟ ಎಕ್ಸಸೈಸ್ ಮನೆಯಲ್ಲೇ ಮಾಡಿ. ಮಾಡಕ್ಕಾಗಲಿಲ್ಲ, ಮನೆಯಲ್ಲಿ ಜಾಗ ಇದೆ ನೋಡಿ, ಆ ಕಡೆಯಿಂದ ಈ ಕಡೆ ನಡೀರಿ, ಈ ಕಡೆಯಿಂದ ಆ ಕಡೆ ನಡೆಯೋದು, ಆ ಕಡೆಯಿಂದ ಈ ಕಡೆ ನಡೆಯೋದು, ಈ ಕಡೆಯಿಂದ ಆ ಕಡೆ ನಡೆಯೋದು, ಕೈ ಕಾಲು ಅಲ್ಲಾಡಿಸೋದು. 15 ನಿಮಿಷ ಕಾಲಗಳು ಕೈ ಕಾಲು ಅಲ್ಲಾಡಿಸಿ ಸಾಕು, ಚೇಂಜ್ ನೋಡಿ. ಮತ್ತೆ ನನ್ನ ಸುಮಾರು ಜನ ಕೇಳ್ತಾರೆ, ಗುರುಗಳೇ ನಿಮ್ಮ ಮುಖದಲ್ಲಿ ಯಾಕೆ ಸುಕ್ಕಿಲ್ಲ, ಗ್ಲೋ ಇದೆ ಅಂತ. ನಿಮಗೂ ಆಗತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಮ ಸ್ಕಿನ್ ವಯಸ್ಸು ಕಡಿಮೆ ಆಗೋಗುತ್ತೆ, ಏಜಿಂಗ್ ಕಮ್ಮಿ ಆಗೋಗುತ್ತೆ, ಒಳ್ಳೆ ಗ್ಲೋ ಬಂದ್ಬಿಡುತ್ತೆ ಸ್ಕಿನ್. ಮುಖದಲ್ಲಿ ಮಾತ್ರ ಅಲ್ಲ, ದೇಹದಲ್ಲಿರುವ ಎಲ್ಲಾ ಜಾಗಗಳು. ಎಸ್ಪೆಷಲಿ ಹೆಂಗಸರು ವಯಸ್ಸಾಗೋ ಅವರ ಲಕ್ಷಣಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈ ಫೇಶಿಯಲ್ಸ್, ಮಣ್ಣು ಮಸಿ ಏನೇನೋ ಮಾಡ್ಕೋತಾರೆ. 5 ಪೈಸಾ ಖರ್ಚಿಲ್ಲದೆ ಮಾಡೋದು ನೋಡಿ. ಪ್ರಾಕ್ಟೀಸ್ ಮಾಡಿ, ಬೆನಿಫಿಟ್ ತಗೊಳ್ಳಿ. ಆಮೇಲೆ ನಂಗೆ 1 ತಿಂಗಳಾದ್ಮೇಲೆ ನಂಗೆ ಫೋನ್ ಮಾಡಿ, ಗುರುಗಳೇ ನೀವು ಹೇಳ್ಕೊಟ್ಟಿದ್ದ ಈ ವಿಧಾನ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂತ. ತುಂಬಾ ಸಂತೋಷ. ನಮಸ್ಕಾರ.